ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ನಿನ್ನೆ ತನ್ನ 104 ಸ್ಯಾಟಲೈಟ್ಗಳನ್ನ ಒಂದೇ ಒಂದು ಉಡಾವಣಾ ವಾಹನದಲ್ಲಿ ಲಾಂಚ್ ಮಾಡಿ ಒಂದು ದೊಡ್ಡ ದಾಖಲೆಯನ್ನು ನಿರ್ಮಿಸಿದೆ. ಹಾಗಾದರೆ ಆ 104 ಉಪಗ್ರಹಗಳು ನಮ್ಮ ಭಾರತ ದೇಶದ್ದೇನಾ ಅಥವಾ ಬೇರೆ ದೇಶದ್ದ? ನಿಮಗೆ ತುಂಬ ಜನಕ್ಕೆ ಅನಿಸಿರ್ಬೋದು. ಅಂದಾಗೆ ಆ 104 ಸ್ಯಾಟಲೈಟ್ಗಳಲ್ಲಿ ಭಾರತ ದೇಶದ ಸ್ಯಾಟಲೈಟ್ಗಳು ಕೇವಲ 2. ಹೌದು, ಉಳಿದ 102 ಸ್ಯಾಟಲೈಟ್ಗಳು ನಮ್ಮ ಭಾರತ ದೇಶದ್ದು ಅಲ್ಲ. ಮತ್ತೆ ಇನ್ಯಾವ ದೇಶದ ಸ್ಯಾಟಲೈಟ್ ಲಾಂಚ್ ಮಾಡಿದ್ರು ನಮ್ಮ ಇಸ್ರೋ ಅವರು ಅಂತ ಅನ್ಕೋತಿದ್ದೀರಾ? ಹೌದು, ಆ 102 ಸ್ಯಾಟಲೈಟ್ಗಳಲ್ಲಿ 96 ಸ್ಯಾಟಲೈಟ್ಗಳು ಅಮೆರಿಕ ದೇಶದ್ದು. ಹೌದು, ನೀವು ನಂಬಲೇಬೇಕು, ಅಮೇರಿಕಾ ದೇಶದ ಸ್ಯಾಟಲೈಟ್ಗಳನ್ನ ನಾವು ಭಾರತದಲ್ಲಿ ಲಾಂಚ್ ಮಾಡ್ತಿದ್ದೀವಿ. ಅಮೆರಿಕ ದೇಶ ನಾಸಾ ಇದೆಯಲ್ಲ, ಏನಕ್ಕೆ ನಮಗೆ ಕೊಡ್ತಾರೆ ಅಂತೀರಾ? ಹೌದು, ಈ 96 ಉಪಗ್ರಹಗಳು ಅಮೆರಿಕ ದೇಶದ ಸ್ಟಾರ್ಟಪ್ ಕಂಪನಿಗಳಿಂದ ಬಂದಿರುವಂಥದ್ದು. ಆ ಕಂಪನಿಗಳು ನಮ್ಮ ಇಸ್ರೋಗೆ ಲಾಂಚ್ ಮಾಡೋದಕ್ಕೆ ಈ ಒಂದು ಸ್ಯಾಟಲೈಟ್ಗಳನ್ನ ಕೊಟ್ಟಿರುತ್ತೆ. ಹಾಗಾದರೆ ನಮ್ಮ ಇಸ್ರೋ ಏನು ಫ್ರೀಯಾಗಿ ಲಾಂಚ್ ಮಾಡುತ್ತಾ ಈ ಒಂದು ಸ್ಯಾಟಲೈಟ್ಗಳನ್ನ? ಇಲ್ಲ, ಆ ಒಂದು ಕಂಪನಿಗಳಿಂದ ನಮ್ಮ ಭಾರತದ ಇಸ್ರೋ ಇಷ್ಟೊಂದು ದುಡ್ಡು ತಗೊಳುತ್ತೆ ಆ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡೋದಕ್ಕೋಸ್ಕರ. ಅದರಿಂದ ನಮ್ಮ ಇಸ್ರೋಗೂ ಕೂಡ ತುಂಬ ಲಾಭ ಇದೆ. ಅದರಿಂದ ನಮ್ಮ ಭಾರತದ ಇಸ್ರೋ ಬೇರೆ ದೇಶಗಳ ಒಂದು ಸ್ಯಾಟಲೈಟನ್ನು ಕೂಡ ಲಾಂಚ್ ಮಾಡ್ತಿದೆ ಮತ್ತು ಒಂದು ಭಾರತ ದೇಶಕ್ಕೂ ಕೂಡ ಒಂದು ಇನ್ಕಮನ್ನು ತಂದು ಕೊಡ್ತಾ ಇದೆ. ಇದಲ್ಲದೆ ನಮ್ಮ ಭಾರತದ ಇಸ್ರೋ ನಮ್ಮ ಸರ್ಕಾರದ ಒಂದು ಬಡ್ಜೆಟ್ಗೆ ದುಡ್ಡಿಗೆ ಒಂದು ವೆಯ್ಟ್ ಮಾಡ್ತಾ ಇಲ್ಲ. ತಮಗೆ ಬೇಕಾದಂಥ ದುಡ್ಡನ್ನು ತಾವೇ ಇದರ ಮುಖಾಂತರ ಬೊಕ್ಕಸಕ್ಕೆ ಹಾಕುತ್ತಾ ಇದೆ. ಇದು ಒಂದು ರೀತಿ ಒಳ್ಳೆಯ ವಿಚಾರ ನಮ್ಮ ಭಾರತಕ್ಕೆ. ಅಮೆರಿಕ ಅಲ್ಲದೆ ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಇಸ್ರೇಲ್, ಕಜಾಕಿಸ್ತಾನ್ ಮತ್ತು UAE ದೇಶಗಳ ಸ್ಯಾಟಲೈಟನ್ನು ಕೂಡ ಈ ಒಂದು ಉಡಾವಣೆಯಲ್ಲಿ ಲಾಂಚ್ ಮಾಡಲಾಯಿತು. ಮತ್ತು ನಮ್ಮ ಭಾರತದ 2 ಸ್ಯಾಟಲೈಟ್ ಅಂದರೆ INS-1A ಮತ್ತು INS-1B ಅಂತ ಒಂದು ಸಣ್ಣ ಸಣ್ಣ ನ್ಯಾನೋ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿದೆ ನಮ್ಮ ಭಾರತ. ಒಟ್ಟಾರೆ ನಮ್ಮ ಭಾರತದ ಇಸ್ರೋ ಯಾವ ಒಂದು ಬಾಹ್ಯಾಕಾಶ ಸಂಸ್ಥೆ, ನಮ್ಮ ವಿಶ್ವದಲ್ಲಿ ಯಾವ ಒಂದು ಬಾಹ್ಯಾಕಾಶ ಸಂಸ್ಥೆ ಮಾಡಿರೋ ಅಂತ ಒಂದು ದಾಖಲೆಯನ್ನು ಮಾಡಿ ಒಂದು ಭಾರತದ ಒಂದು ಹೆಸರನ್ನು ದರ್ಜೆ ಮಾಡಿದೆ. ಇದೆಲ್ಲ ನಮಗೆ ಹೆಮ್ಮೆ ತರುವಂಥ ಒಂದು ವಿಷಯ. ನಿಮಗೆ ಅನಿಸುತ್ತೆ ಈ ಒಂದು ಇಸ್ರೋ ಲಾಂಚ್ ಮಾಡಿರುವಂಥ 104 ಸ್ಯಾಟಲೈಟ್ಗಳ ಬಗ್ಗೆ ಏನಿಸುತ್ತೆ ಅಂತ ಕೇಳಿದ್ರೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೇಳೋ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.